ನಿದ್ರೆ ಮನುಷ್ಯರಿಗೆ ಬಹಳ ಮುಖ್ಯವಾದ ಒಂದು ಅವಶ್ಯಕ ಸ್ಥಿತಿ. ಅಂದರೆ ಪ್ರತಿಯೊಬ್ಬ ಮನುಷ್ಯನು ಒಂದಿಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕೆನ್ನುವುದು ಮನಸ್ಸ ಸಹಜವಾದ ಗುಣ. ಆ ರೀತಿ ಮಾಡದೇ ಇದ್ದಾಗ, ನಿದ್ರೆ ಇಲ್ಲದೇ ಇದ್ದರೆ ಅವನಿಗೆ ಆಗುವಂಥ ಕೆಲವು ತೊಂದರೆಗಳಿವೆ. ಆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕಾದರೆ ನಿದ್ರೆ ಅವಶ್ಯಕ. ಅದರಲ್ಲಿ ನಿದ್ರೆಯಲ್ಲಿ ದೇಹದ ಉರಿಯೂತ ಮತ್ತು ಜೀವಕೋಶಗಳ ದುರಸ್ತಿ ಕೆಲಸಗಳು ನಡೆದು ಬೆಳಿಗ್ಗೆ ಎದ್ದಾಗ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಉತ್ಸಾಹ ಬರುತ್ತದೆ. ನಿದ್ರೆ ಮಾಡದೇ ಇದ್ದರೆ ಆರೋಗ್ಯ ಕೆಡುತ್ತದೆ. ದೇಹದಲ್ಲಿ ಕೋಶಗಳ ದುರಸ್ತಿಯಾಗದೆ ಉರಿಯೂತಗಳು ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಕ್ಷೀಣಿಸುತ್ತದೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಉತ್ಸಾಹ ಕಳೆದುಕೊಂಡು ಮಾನವ ಶಕ್ತಿಯ ಕೊರತೆ ಕಾಣಿಸುತ್ತದೆ. ಶ್ರಮವಿಲ್ಲದೆ ಆದಾಯ ಕಡಿಮೆಯಾಗುತ್ತದೆ. ರೋಗ ಬಂದಾಗ ಸುಧಾರಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಇಂತಹ ಕಷ್ಟವನ್ನು ಇಂತಹ ರೀತಿಯಲ್ಲಿ ನಿದ್ರೆಯಿಂದ ನಮಗಾಗುವಂಥ ಬಹಳಷ್ಟು ಉಪಯೋಗಗಳನ್ನು ನಾವು ಈವರೆಗೆ ತಿಳಿದುಕೊಂಡಿದ್ದೇವೆ. ಆದರೆ ನಿದ್ರೆ ಇಲ್ಲದೆ ಈಗಲೂ ಜನಗಳು ತೊಂದರೆ ಪಡುತ್ತಿದ್ದಾರೆ. ಯಾಕೆ ನಿದ್ರೆ ಇಲ್ಲದೆ ತೊಂದರೆ ಪಡುತ್ತಾರೆ? ಯಾಕೆ ಅವರಿಗೆ ಆ ನಿದ್ರೆ ಇಲ್ಲದೆ ಆಗುತ್ತದೆ? ಚಿಂತೆಯಿಂದನಾ ಅಥವಾ ಇನ್ನೇನೋ ಕಾರಣಗಳಿವೆಯೇ? ಆ ಕಾರಣಗಳು ಯಾವುದು? ಅಂತಹ ವಿಚಾರಗಳನ್ನು ಇವತ್ತು ನಾವು ಇಂದಿನ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ಇಂದಿನ ಕಾರ್ಯಕ್ರಮ ನಿದ್ರೆ ಹೇಗೆ ಮಾಡುವುದು, ನಿದ್ರೆಗೆ ಏನು ಮಾಡಬೇಕು, ನಿದ್ರೆ ಬರದೇ ಇದ್ದಾಗ ನಾವು ಯಾವ ರೀತಿ ನಿದ್ರೆಯನ್ನು ಭರಿಸಬೇಕು ಎಂಬುದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಕೆಲವರಿಗೆ ಮಲಗಿದ ಕೂಡಲೇ ನಿದ್ರೆ ಬರುತ್ತದೆ, ಅವರಿಗೆ ಯಾವ ತೊಂದರೆಯೂ ಇಲ್ಲ. ಆದರೆ ನಿದ್ರೆ ಮಾಡದಿದ್ದವರಿಗೆ ಹಲವು ರೀತಿಯ ಸಮಸ್ಯೆಗಳು, ಹಲವು ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ. ಹಾಗೆ ಆದುದರಿಂದ ನಮಗೆ ನಿದ್ರೆ ಇಲ್ಲದಿದ್ದವರ, ನಿದ್ರೆ ಮಾಡಲಾಗದವರ, ಎಷ್ಟೇ ಹೊತ್ತಾದರೂ ನಿದ್ದೆ ಬರುವುದಿಲ್ಲ, ಒದ್ದಾಡಿ ಸಾಕಾಗುತ್ತದೆ. ಅದಕ್ಕೆ ಬೇಕಾದ ಕೆಲವು ವಿಡಿಯೋಗಳನ್ನು ಇದಕ್ಕಿಂತ ಮೊದಲು ನಾನು ಮಾಡಿದ್ದೇನೆ. ಆ ವಿಡಿಯೋಗಳನ್ನು ನೀವು ನೋಡ್ಬೋದು. ಈ ಪಾಯಿಂಟ್ ಒತ್ತಿದರೆ ಸುಖವಾದ ನಿದ್ರೆ ಮಾಡಬಹುದು, ಈ ಆಹಾರ ತಿಂದರೆ ಸುಖವಾಗಿ ನಿದ್ದೆ ಮಾಡಬಹುದು. ಆದರೆ ಕೆಲವರು ಇದು ಯಾವುದರಿಂದಲೂ ನಮಗೆ ಉಪಯೋಗವಾಗುತ್ತಿಲ್ಲ, ಯಾಕೆ ಎಂಬುದನ್ನಾಗಿ ಕೇಳುತ್ತಿದ್ದಾರೆ. ಅಂಥವರಿಗಾಗಿ ಇವತ್ತು ನಾನು ಮತ್ತೆ ಕೆಲವು ವಿಚಾರಗಳನ್ನು ನಿದ್ರೆಗಾಗಿ ಏನು ಮಾಡಬೇಕೆಂಬುದನ್ನು ಹೇಳುತ್ತಿದ್ದೇನೆ. ಇದನ್ನು ನೀವು ಸರಿಯಾಗಿ ಅನುಸರಿಸುತ್ತಾ ಬಂದರೆ, ಯಾವುದೇ ಒಂದು ಕಾರ್ಯಕ್ರಮವಾದರೂ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡುತ್ತಾ ಬಂದಾಗ ನಮಗೆ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸಂತೋಷವಾಗಿರುತ್ತೀರಿ, ಸುಖವಾಗಿರುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ಮಾತ್ರ ನಿಮಗೆ ಸರಿಯಾದ ಅರ್ಥವಾಗುವುದು. ಆದ್ದರಿಂದ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆ ನಾವು ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿದೆ, ನಿದ್ದೆ ಬರುತ್ತಿಲ್ಲವೇ ಹೀಗೆ ಮಾಡಿ. ನಿಮಗೆ ನಿದ್ದೆ ಬರ್ತಿಲ್ವೇ ಹೀಗೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಆಗ್ತಾ ಇದೆಯಾ, ಆ ಕೆಟ್ಟ ಚಿಂತೆಗಳನ್ನು ದೂರ ಮಾಡಿ, ನೆಗೆಟಿವ್ ಚಿಂತೆಗಳನ್ನು ದೂರ ಮಾಡಿ, ಪಾಸಿಟಿವ್ ಚಿಂತೆಗಳನ್ನು ತುಂಬಿ. ನನಗೆ ಹಾಗಾಗಬಹುದೇನೋ ಭೂತಕಾಲವನ್ನು ಮರೆತು ಬಿಡಿ, ನಾಳೆ ಏನಾಗಬಹುದು ಎಂಬ ಭವಿಷ್ಯತ್ ಕಾಲವನ್ನು ಮರೆತು ಬಿಡಿ. ಈಗ ಏನಾಗುತ್ತಾ ಇದೆ, ಈಗ ಏನಾಗ್ತದೆ ಆ ಸ್ಥಿತಿಯಲ್ಲಿ ಮುಂದುವರಿಯಿರಿ. ಯಾಕಂದರೆ ಭೂತಕಾಲ ನಮಗೆ ಚಿಂತೆಯನ್ನು ತರುತ್ತದೆ, ಭವಿಷ್ಯತ್ ಕಾಲ ನಮಗೆ ಭಯವನ್ನು ತರುತ್ತದೆ. ಆದುದರಿಂದ ನಾವು ಈಗಿನ ಸಮಯ, ಈಗ ಮಲಗಿರುವ ಸಮಯ, ಈ ಸಮಯದಲ್ಲಿ ಏನಾಗಬೇಕು, ಹೇಗಿರಬೇಕು ಎಂಬುದನ್ನು ಮೊದಲನೇದಾಗಿ ಯೋಚಿಸಿ. ಆಗ ನಿಮಗೆ ಸಾಮಾನ್ಯವಾಗಿ ನಿದ್ದೆ ಬರುತ್ತದೆ. ನಿದ್ದೆ ಕೆಡಿಸುವಂತಹ ಮುಖ್ಯವಾದದ್ದು ಮನಸ್ಸಿಗೆ ಬರುವಂತಹ ಕೆಟ್ಟ ಯೋಚನೆಗಳು, ನೆಗೆಟಿವ್ ಚಿಂತೆಗಳು.
ಆ ಚಿಂತೆಗಳೇ ನಮ್ಮನ್ನು ನಿದ್ದೆಗೆಡಿಸುವಂತಹ ಮೊದಲನೇ ವಸ್ತು. ಇನ್ನು ಕೆಲವರಿಗೆ ಯಾವುದಾದ್ರೂ ರೋಗ ಇದ್ದರೆ ಆ ರೋಗದಿಂದಾಗಿ ಅಥವಾ ಯಾವುದಾದ್ರೂ ಮಾತ್ರೆ ತಗೊಳ್ತಾ ಇದ್ದರೆ ಆ ಮಾತ್ರೆಯಿಂದಾಗಿ ನಿದ್ದೆ ಬರದೇ ಇರಬಹುದು. ಅದನ್ನೆಲ್ಲವನ್ನು ನೀವು ವೈದ್ಯರ ಬಳಿ ಹೋಗಿ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದ ನಿವಾರಣೋಪಾಯವನ್ನು ತಿಳ್ಕೊಳ್ಳಬೇಕು. ಆದರೆ ನಾನು ಇವತ್ತು ಹೇಳುವಂಥ ಈ 5 ಪಾಯಿಂಟ್ಗಳನ್ನು ನೀವು ಗಮನವಿಟ್ಟು ಕೇಳಿ ಇದನ್ನು ಪಾಲಿಸುತ್ತಾ ಬನ್ನಿ, ನಿಮಗೆ ನಿದ್ರೆ ಬರುತ್ತದೆ. ಅದು ಹೇಗೆ ಹಾಗಾದರೆ ಏನು ಅಂತ, ರಾತ್ರಿ ಮಲಗಲು ಒಂದು ನಿಶ್ಚಿತವಾದ ಸಮಯವನ್ನು ಮಾಡಿಕೊಳ್ಳಿ. ಮೊದಲನೇದಾಗಿ ನೀವು ಮಲಗಬೇಕು. ರಾತ್ರಿ 10 ಗಂಟೆಗೆ ಮಲಗೋದಾದರೆ ದಿನವೂ ಅದೇ ಹೊತ್ತಲ್ಲಿ ಮಾಡಿ. ಇಲ್ಲ ನೀವು ಸ್ವಲ್ಪ ಬೇಗನೆ ಮಲಗಿಬಿಟ್ರೆ, ಬೇಗನೆ ಮಲಗಿಬಿಟ್ರೆ ಅಥವಾ ಲೇಟಾಗಿ ಮಲಗಿದ್ರೆ ನಿಮ್ಮ ಬಯಾಲಜಿಕಲ್ ಕ್ಲಾಕ್ ಬದಲಾಗುತ್ತದೆ, ನಿಮಗೆ ನಿದ್ರೆಗೆ ತೊಂದರೆ ಆಗುತ್ತದೆ. ನಮ್ಮ ಮನಸ್ಸು ಅದರ ಬಗ್ಗೆ ಚಿಂತೆ ಮಾಡುತ್ತದೆ. ಯಾಕೆ ಈಗ ನಿದ್ದೆ ಮಾಡೋದು, ಆಮೇಲೆ ನಿದ್ದೆ ಮಾಡೋದು, ಆಮೇಲೆ ನಾವು ನಿದ್ದೆ ಮಾಡೋ ಟೈಮಲ್ಲಿ ಮಲಗದೇ ಇದ್ದಾಗ ಅಯ್ಯೋ ಆಗಲೇ ಬರಬೇಕಾಯ್ತಲ್ಲ, ಇನ್ನೇನು ನಿದ್ದೆ ಮಾಡೋದು, ಇನ್ನು ಹೇಗೆ ನಿದ್ದೆ ಮಾಡೋದು ಅಂತ ಮನಸ್ಸು ಹಾಗೆ, ಅಂದರೆ ನಮ್ಮ ಬಯಾಲಜಿ ಕ್ಲಾಕ್ಗೆ ಅಡ್ಜಸ್ಟ್ ಆಗಿರುತ್ತವಲ್ಲ ಅದು ಬದಲಾಗುತ್ತದೆ. ಆದುದರಿಂದ ನಿದ್ದೆ ಬರಲು ತೊಂದರೆಯಾಗುತ್ತೆ, ನಿದ್ದೆ ತಡವಾಗುತ್ತದೆ, ನಿದ್ದೆ ಬರದೇ ಇರಬಹುದು. ಆದುದರಿಂದ ದಿನವೂ ಒಂದೇ ಟೈಮಿಗೆ ಮಲಗುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಬೆಳಿಗ್ಗೆ ಎದ್ದೇಳುವಂತಹ ಟೈಮನ್ನು ಅದು ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಮಲಗೋ ಟೈಮು ಕರೆಕ್ಟಾಗಿರಬೇಕು ಎಂಬುದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಬಯಾಲಜಿಕಲ್ ಕ್ಲಾಕ್ ಚೇಂಜ್ ಆಗುವುದರಿಂದ ನಿದ್ರೆಗೆ ಅಡಚಣೆ ಆಗುತ್ತದೆ. ಮತ್ತು ನೋಡಿ, ಎರಡನೇದು, ರಾತ್ರಿ ಊಟವನ್ನು 7 ಗಂಟೆಯೊಳಗೆ ಮಾಡಬೇಕು. ಅಂದರೆ 10 ಗಂಟೆಗೆ ಮಲಗುವುದಾದರೆ 7 ಗಂಟೆಯೊಳಗೆ ಊಟ ಮಾಡಿರಬೇಕು. ಇದರಿಂದಾಗಿ ಮಲಗುವಾಗ ಜೀರ್ಣಕ್ರಿಯೆ ತನ್ನ ಕೆಲಸ ನಿಲ್ಲಿಸಿರುತ್ತದೆ. ಅಂದರೆ ಮಲಗುವುದಕ್ಕಿಂತ ಮೊದಲು 3 ಗಂಟೆ ಮೊದಲೇ ಊಟ ಮಾಡಿರಬೇಕು. ಯಾಕಂದರೆ ನಮ್ಮ ಜೀರ್ಣಕ್ರಿಯೆ, ಜಠರ, ಕರಳು ಎಲ್ಲವೂ ಸಹ ಈ ಕ್ರಿಯೆಗಾಗಿ ಕೆಲಸ ಮಾಡುತ್ತಿರುವುದರಿಂದ ನಮ್ಮ ದೇಹಕ್ಕೆ ವಿಶ್ರಾಂತಿ ಪಡೆಯುವಂತಹ ಒಂದು ಅವಕಾಶವನ್ನು ಕೊಡುವುದಿಲ್ಲ. ಆದುದರಿಂದ ನಿದ್ದೆ ಬರೋದಿಲ್ಲ. ಅಂದರೆ ನಮ್ಮ ಅವಕಾಶ ಕೊಡದೇ ಇರುವುದರಿಂದ ಬೇರೆ ಬೇರೆ ಕ್ರಿಯೆಗಳು ನಮ್ಮ ದೇಹದಲ್ಲಿ ಇರುವುದರಿಂದ ಆ ಕ್ರಿಯೆಗೆ ಹೋಗುತ್ತದೆ. ಆ ಕ್ರಿಯೆಯಿಂದ ನಮಗೆ ನಿದ್ರೆ ಬರುವುದಿಲ್ಲ. ಯಾಕಂದರೆ ನಮಗೆ ರೆಸ್ಟಿನ್ ಒಂದು ಕೆಲಸ ನಡೀತಾ ಇರುತ್ತೆ ದೇಹದಲ್ಲಿ, ಆ ಕೆಲಸ ನಡೆಯೋದಿಲ್ಲ. ಯಾಕಂದರೆ ಅದು ಬೇರೆ ರೀತಿಯಲ್ಲಿ ಕೆಲಸಗಳು ನಮ್ಮ ದೇಹದಲ್ಲಿ ನಡೆಯುತ್ತಾ ಇರುತ್ತದೆ. ಹಾರ್ಮೋನ್ಗಳು ಸರಿಯಾಗಿ ಕೆಲಸ ಮಾಡದೆ, ನಮ್ಮ ನಿದ್ರೆಗಿರುವಂತಹ ಸಪೋರ್ಟನ್ನು ಮಾಡದೆ, ಆ ರೆಸ್ಟಿಂಗ್ ಹಾರ್ಮೋನ್ಗಳು ಕೆಲಸ ಮಾಡದೇ ಇರುವುದರಿಂದ ನಮಗೆ ನಿದ್ದೆ ಬರುವುದಿಲ್ಲ. ಇನ್ನು ಅದಾದಮೇಲೆ ಏನು, ಆದುದರಿಂದ ನಾವು ಮಲಗುವುದಕ್ಕಿಂತ 3 ಗಂಟೆ ಮೊದಲೇ ಆದರೂ ಆಹಾರವನ್ನು ತೆಗೆದುಕೊಂಡಿರಬೇಕು. ಆಗ ಫುಲ್ಲಾಗಿ ಹೊಟ್ಟೆ ತುಂಬ ನೀವು ತುಂಬಬಾರದು, ಸ್ವಲ್ಪ ಖಾಲಿ ಬಿಡಿ. ಹೊಟ್ಟೆಯನ್ನು ಸ್ವಲ್ಪ ಹೊಟ್ಟೆ ಬಿಗಿದುಕೊಳ್ಳುವ ರೀತಿಯಲ್ಲಿ ಊಟ ಮಾಡಬಾರದು ರಾತ್ರಿ ಹೊತ್ತು. ಇನ್ನು ಮಲಗುವುದಕ್ಕಿಂತ ಮೊದಲು ಸ್ನಾನ ಮಾಡುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ. ಹೀಗೆ ದೇಹದ ಉಷ್ಣತೆ ಸಾಮಾನ್ಯಕ್ಕಿಂತ ಕಡಿಮೆಯಾಗಿ ಒಂದು ಸ್ವಲ್ಪ ಕಡಿಮೆ ಆಗುವುದರಿಂದ ಮಲಗಿದಾಗ ಆ ಹಿತವಾದ ಅನುಭವದಲ್ಲಿ ನಿದ್ದೆ ಬರುತ್ತದೆ. ಅಂದರೆ ಮಲಗುವುದಕ್ಕಿಂತ ಮೊದಲು ತಣ್ಣೀರಲ್ಲ, ಆ ಕಾಲಕ್ಕೆ ತಕ್ಕಂತೆ ಯಾವುದರಲ್ಲಿ ಸ್ನಾನ ಮಾಡ್ತಿರೋ, ಬಿಸಿನೀರಲ್ಲಾದರೆ ಬಿಸಿನೀರಲ್ಲಿ, ತಣ್ಣೀರಲ್ಲಾದರೆ ತಣ್ಣೀರಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಮೈಯ ಶಾಖ ತಾಪಮಾನ ಸ್ವಲ್ಪ ಕಡಿಮೆ ಆಗುತ್ತದೆ. ಅದರಿಂದ ನಿದ್ರೆ ಮಾಡಲು ಅನುಕೂಲವಾಗುತ್ತದೆ. ಹಾಗೆ ಊಟ ಮಾಡಿದ ಮೇಲೆ ಒಂದು 100 ಹೆಜ್ಜೆಯಾದರೂ ವಾಕ್ ಮಾಡುವುದರಿಂದ ನಿದ್ರಿಸಲು ಅನುಕೂಲವಾಗುತ್ತದೆ. ಯಾಕಂದರೆ ನಮ್ಮ ಜೀರ್ಣಕ್ರಿಯೆಗೆ ಆ ವಾಕಿಂಗ್ ಸಹಾಯ ಮಾಡುತ್ತದೆ. ಆ ವಾಕಿಂಗಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದರಿಂದ ಬೇಗನೆ ನಮ್ಮ ಆಹಾರದ ಜೀರ್ಣಕ್ರಿಯೆ ಚುರುಕುಗೊಂಡು ಅದು ಬೇಗನೆ ಆ ಕೆಲಸ ಮಾಡುವುದರಿಂದ ಈ ನಡೆಯುವುದಿಲ್ಲ, ವಾಕ್ ಮಾಡುವುದು ಅನುಕೂಲ. 100 ಹೆಜ್ಜೆ ಆದರೂ ನಡೆಯಲೇಬೇಕು. ಅಂದರೆ ಹೋಗಿ ಊಟ ಮಾಡಿದ ಕೂಡಲೇ ಹೋಗಿ ಮಲಗಬಾರದು ಎಂಬುದು ಇದರರ್ಥ. ಹಾಗೆ ಮಲಗುವುದಕ್ಕಿಂತ 1.5 ಗಂಟೆ ಮೊದಲೇ, ಇದು ಮುಖ್ಯವಾದದ್ದು, ಇದನ್ನು ನೀವು ಎಲ್ಲರೂ ಅನುಸರಿಸುತ್ತಾ ಇದ್ದರೆ ಮಾತ್ರ ತಿರುಗುವಾಗ ನಿದ್ದೆ ಬರುವುದು. ಮಲಗುವುದಕ್ಕಿಂತ 1.5 ಗಂಟೆ ಮೊದಲೇ ಟಿವಿ, ಕಂಪ್ಯೂಟರ್ ಅಥವಾ ಮೊಬೈಲ್ ನೋಡುವುದನ್ನು ನಿಲ್ಲಿಸಿರಬೇಕು. ಯಾಕಂದರೆ ಹೀಗೆ ನಾವು ನೋಡುವುದರಿಂದ ಅದರ ಬೆಳಕು ನಮ್ಮ ಮನಸ್ಸಿಗೆ ಹೆಚ್ಚಿನ
ಯಾಕಂದರೆ ಪ್ರಖರವಾದಂತಹ ಬೆಳಕು ಅದರದು. ಆ ಪ್ರಖರವಾದ ಬೆಳಕು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡುತ್ತೆ, ಕಣ್ಣುಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ. ಆದುದರಿಂದ ನಮಗಿನ್ನೂ ಮಲಗಲು ಸಮಯ ಆಗಿಲ್ಲ, ಸಮಯಕ್ಕೆ ಇನ್ನೂ ಮನಸ್ಸಲ್ಲಿ ಇನ್ನೂ ಅದರ ಬೆಳಕಿನ ಒಂದು ಪ್ರಖರತೆ ಇರುವುದರಿಂದ ಅದು ನಮಗೆ ನಿದ್ರೆಯನ್ನು ಬರುವುದನ್ನು ತಡೆಯುತ್ತೆ. ಆದುದರಿಂದ ನಾವು ಮಲಗುವುದಕ್ಕಿಂತ 1.5 ಗಂಟೆ ಮೊದಲೇ ನಾವು ಟಿ ವಿ, ಕಂಪ್ಯೂಟರ್ ಅಥವಾ ಮೊಬೈಲನ್ನು ನೋಡುವುದನ್ನು ನಿಲ್ಲಿಸಿರಬೇಕು. ಹಾಗೆ ಅದು ನಮ್ಮ ಪ್ರತಿಫಲನವಾಗುತ್ತಾ ಇರುತ್ತೆ. ಆ ಬೆಳಕು ನಮ್ಮ ಮನಸ್ಸಲ್ಲಿ ಪ್ರತಿಫಲನವಾಗುವುದರಿಂದ ನಿದ್ರೆಯನ್ನು ತಡೆಯುತ್ತದೆ. ಇನ್ನು ಮಲಗಿರುವಾಗ, ನೀವು ನಿದ್ರೆ ಮಾಡಬೇಕೆಂದು ಮಲಗಿರುವಾಗ ಇಷ್ಟವಾದ ಹಾಡುಗಳನ್ನು ಕೇಳಿ, ಇಲ್ಲವೇ ಒಳ್ಳೆಯ ಉಪನ್ಯಾಸಗಳು ಅಥವಾ ಭಾಷಣಗಳನ್ನು ಕೇಳಿ. ಹಾಗೆ ಕೇಳುತ್ತಾ ಮಲಗಿದಾಗ ಮನಸ್ಸಿಗೆ ಹಿತವಾಗುತ್ತದೆ. ಆ ಮನಸ್ಸಿನ ಮೇಲೆ ಹಿತವಾದ ಪರಿಣಾಮವಾಗುವುದರಿಂದ ನಿದ್ರೆ ಬರುತ್ತದೆ. ಆದರೆ ಯಾವುದೇ ಒಂದು ಭಾಷಣವನ್ನು ಕೇಳಬೇಕೇ ಹೊರತು ಅದನ್ನು ಮೊಬೈಲ್ನಲ್ಲಿ ಅಥವಾ ಟಿ ವಿಯಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ನೋಡುತ್ತಾ ಮಲಗಬಾರದು. ಅಥವಾ ಹಾಡುಗಳನ್ನು ಕಂಪ್ಯೂಟರ್ ಅಥವಾ ಯಾವುದೇ ಇದರಲ್ಲಿ ನೋಡುತ್ತಾ ಮಲಗಬಾರದು, ಕಿವಿಯಲ್ಲಿ ಕೇಳುತ್ತಾ ಮಲಗಬೇಕೆಂಬುದು ಸರಿಯಾದ ವಿಧಾನ. ಈ ರೀತಿ ಕೇಳುತ್ತಾ ಮಲಗಿದಾಗ ಅದು ನಮಗೆ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ. ಮೊದಲೇ ಹೇಳಿದಂಗೆ ಕೆಟ್ಟದಾದ ಚಿಂತೆಗಳನ್ನು ದೂರ ಮಾಡಬೇಕು. ಕೆಟ್ಟದಾದ ಚಿಂತೆಗಳನ್ನು ದೂರ ಮಾಡಿ ಒಳ್ಳೆಯ ಚಿಂತೆಗಳನ್ನು, ನಮಗೆ ಒಳ್ಳೆಯದನ್ನು, ಸಂತೋಷ ನೀಡುವಂತಹ ಯೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಬೇಕು. ಯಾಕಂದರೆ ನಾನು ಮೊದಲೇ ಹೇಳಿದೆ ನಿಮಗೆ, ನಮ್ಮ ಪಾಸ್ಟ್ ಅಂದರೆ ಭೂತಕಾಲ ನಮಗೆ ನಮಗೆ ನಿರಾಸೆಯನ್ನುಂಟು ಮಾಡುತ್ತೆ, ಚಿಂತೆಯನ್ನುಂಟು ಮಾಡುತ್ತೆ. ಆದರೆ ಭವಿಷ್ಯತ್ ಕಾಲ ನಮಗೆ ಭಯವನ್ನುಂಟು ಮಾಡುತ್ತದೆ, ಏನಾಗುತ್ತೋ ಏನೋ ಎಂಬ ಆತಂಕವನ್ನು ಉಂಟು ಮಾಡುತ್ತದೆ. ಹಾಗೆಯೇ ಈಗಿನ ಈ ವರ್ತಮಾನ ಕಾಲ ನಮಗೆ ಏನು ನಡೀತಿದೆ ಅದರ ಬಗ್ಗೆ ಯೋಚಿಸಿದಾಗ ಸಂತೋಷವಾಗುತ್ತದೆ. ಹೀಗೆ ನಾವು ಜೀವನದಲ್ಲಿ ನಿದ್ರೆಗಾಗಿ ನಾವು ಈ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು. ಈ ರೀತಿಯ ಪ್ರಯತ್ನಗಳನ್ನು ಮಾಡಿ ನೀವು ನಾನು ಹೇಳಿದಂತಹ ಆ ಪಾಯಿಂಟ್ಗಳನ್ನು, ನಮ್ಮ ದೇಹದಲ್ಲಿರುವ ಕೆಲವು ಪಾಯಿಂಟ್ಗಳನ್ನು ಆಕ್ಯುಪ್ರೆಷರ್ ಮೂಲಕ ಒತ್ತುವುದರಿಂದ ನಿಮಗೆ ನಿದ್ದೆ ಬರುತ್ತದೆ. ಕೆಲವರು ಹೇಳ್ತಾರೆ, ನಾವು ಎಷ್ಟೋ ಓದ್ತಿದ್ರು ನಮಗೆ ನಿದ್ದೆ ಬರಲಿಲ್ಲ, ಎಷ್ಟೋ ಓದ್ತಿದ್ರು ಏನೂ ಆಗಲಿಲ್ಲ ಅಂತ. ಆದರೆ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಸರಿಯಾಗಿ ಆಲಿಸಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗಲೇ ನಿಮಗೆ ನಿದ್ದೆ ಬರುವುದೆಂಬುದನ್ನು ನೀವು ಮನದಟ್ಟು ಮಾಡಿಕೊಳ್ಳಬೇಕು. ಅದೇ ರೀತಿ ಕೆಲವು ಆಹಾರಗಳು ಸಹ ನಮ್ಮ ನಿದ್ದೆಗೆ ಭಂಗ ತರುವಂತಿದೆ. ಆದ್ದರಿಂದ ನಾನು ಇದಕ್ಕೆಂಬುದು ಇಂಥ ಆಹಾರವನ್ನು ಸೇವಿಸಿ ನಿದ್ದೆ ಮಾಡಿ ಎಂಬಂಥ ವಿಡಿಯೋಗಳನ್ನು ಮಾಡಿದ್ದೇನೆ, ಅದನ್ನೆಲ್ಲ ನೋಡ್ತಾ ಬನ್ನಿ. ಆದರೆ ನಾವು ನಿದ್ದೆಗಾಗಿ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಮಾಡಬೇಕು. ನಿದ್ದೆ ಮಾತ್ರೆಯನ್ನು ತೆಗೆದುಕೊಂಡು ನಿದ್ದೆ ಮಾಡುವ ಅಭ್ಯಾಸ ಅದು ಒಂದು ಕೆಟ್ಟ ಅಭ್ಯಾಸವಾಗಿ ದೇಹದ ಆರೋಗ್ಯವನ್ನು ಹಾಳು ಮಾಡುವಂತಹ ಒಂದು ವಿಷಯವಾಗಿರುತ್ತೆ. ಆದುದರಿಂದ ಮಾತ್ರೆ ತೆಗೆದುಕೊಂಡು ಸುಖವಾಗಿ ನಿದ್ದೆ ಮಾಡುತ್ತೇನೆಂಬುದು ನಿಮಗೆ ಕೆಟ್ಟ ಕನಸು. ಅದೇ ರೀತಿ ಕೆಲವರು ಮದ್ಯಪಾನ ಮಾಡಿದರೆ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಎಂದು ಹೇಳ್ತಾರೆ. ಅದು ಸಹ ನಿದ್ದೆ ಅಲ್ಲ, ಅದು ಒಂಥರ ಮಂಪರು ಅಷ್ಟೇ, ಅದು ಸುಖವಾದ ನಿದ್ದೆ ಅಲ್ಲ. ಮನುಷ್ಯನಿಗೆ ಆಳವಾದ ನಿದ್ದೆ, ಡೀಪ್ ನಿದ್ದೆ ಬೇಕು. ಅಂದರೆ ಎಲ್ಲವನ್ನೂ ಮರೆತು ಮಾಡುವಂತಹ ನಿದ್ದೆ, ಒಂದು 3 ಗಂಟೆ ಕಾಲವಾದರೂ ಅಂತಹ ನಿದ್ದೆ ಸಿಕ್ಕಿದರೆ ಸಾಕು, ಅವನ ಉತ್ಸಾಹ ಹೆಚ್ಚುತ್ತೆ, ಅವನ ಆರೋಗ್ಯ ಹೆಚ್ಚುತ್ತೆ. ಕೆಲವರು ಆಮೇಲೆ ಕನಸು ಕಾಣುವಂಥ ನಿದ್ದೆ ಇರುತ್ತೆ. ನಿದ್ದೆಗಳಲ್ಲಿ ಹಲವು ವಿಧ ಇದೆ. ಆದರೆ ಡೀಪು, ಪರಿಸರವನ್ನು ಮರೆತು ಮಾಡುವಂತಹ ನಿದ್ದೆ ಇದೆಯಲ್ಲ, ಯಾವುದೂ ಅಲ್ಲಿ ನಡೀತಿರುವುದು ಏನೂ ಗೊತ್ತಾಗೋದಿಲ್ಲ. ಅಂತಹ ನಿದ್ರೆ ಅವನಿಗೆ ಉತ್ತಮವಾದ ನಿದ್ದೆ. ಅದು ಒಂದು 3 ಗಂಟೆ ಕಾಲವಾದರೂ ಸಿಗಬೇಕು. ಉಳಿದ ನಿದ್ರೆಗಳು ಎಲ್ಲವೂ ಸೇರಿ ಒಂದು 6 ಗಂಟೆ ಕಾಲವಾದರೂ ಅವನು, ಯಾರೇ ವ್ಯಕ್ತಿ ನಿದ್ದೆ ಮಾಡಿದಾಗ ಮಾತ್ರ ನಮ್ಮ ಆರೋಗ್ಯಕ್ಕೆ ಅನುಕೂಲಕರವಾಗುವುದು. ಅದಕ್ಕಾಗಿ ಇಂದು ಹೇಳಿದ್ದಂತಹ ಈ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿದ್ದೆ ಎಂಬುದು ತಾನಾಗಿಯೇ ಬರುತ್ತದೆ. ನಾವು ಹೇಳಿದಂತಹ ಈ ಪಾಯಿಂಟ್ಗಳನ್ನು ಇಲ್ಲದಿದ್ದರೆ ನಾನು ಮೊದಲೇ ಹೇಳಿದಂತಹ ಸಮಸ್ಯೆಗಳು ನಿಮ್ಮಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಪ್ರತಿಯೊಬ್ಬರಿಗೂ ನಿದ್ದೆ ಅವಶ್ಯಕ. ಆ ನಿದ್ರೆಯನ್ನು ಈ ರೀತಿಯ ವಿಧಾನಗಳಿಂದ ಸುಖವಾಗಿ ನಿದ್ರೆ ಮಾಡುವಂತಹ ಒಂದು ವಿಧಾನವನ್ನು ಕಂಡುಕೊಳ್ಳಿ. ನಿಮಗೆ ಬೇಕಾದಂತಹ ಇಂತಹ ರಾತ್ರಿ ಊಟ ಮಾಡುವುದು ಆಗಲಿ, ಮಲಗುವ ಹೊತ್ತಾಗಲಿ, ಅಥವಾ
ನೀವು ಊಟ ಮಾಡಿ ಎಷ್ಟು ಹೊತ್ತು ಬಿಡ್ತೀರೋ ಎಂಬುದನ್ನು ಮಾಡಿ ಅದರ ಬಗ್ಗೆ ಯೋಚನೆ ಮಾಡಿ. ಹಾಗೆ ನೀವು ನಿದ್ದೆ ಮಾಡಿ ಸುಖವಾಗಿ ಎದ್ದೇಳಬಹುದು. ಈ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನಿಮಗೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಆಗಲೇ ನಿಮಗೆ ಎಲ್ಲ ವಿಷಯಗಳು ಅರ್ಥವಾಗುವುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.